Hello my dear students, welcome to F Soldier Career Academy in Jaipur. I am SK Jamadar and here I am dealing with subjects like GK and English. So here I am going to explain you about static GK. Most of the students, they do not know what is static GK actually, right? So some student ask me, so what is static GK? So static GK is a GK which is unchanging GK. So you have compulsory questions in your exams. In any exam, even if it is SSC, Army, GD, nursing, whatever it may be, right? So my job is to make you understand all the static GK and I want you to make a great score in your exam. Right? So some of the topics here I am mentioning, actually there are more than 42 topics, so it will take a long time to explain all these topics here. So only 12 topics I have written here. I will just give you a brief about each topic, right? So first in word, the first topic is first in word main, So, and one more question the student asked me this also, sir, we do not know English. So how to practice GK? How to practice biology? Biology is direct English, right? If you do not know English, how do you study biology, chemistry, physics and maths? Because in your exam, you will be having your paper in two languages only. That is Hindi, either Hindi or English. Kannada is not needed. Kannada, our faculty will be explaining in Kannada for the purpose of making you understand. That's all. But, remove from your mind that the paper will come in Kannada. No. Only paper will be coming in English and Hindi. So, what we have to do? What we have to do? We do not know English. Sir, no class bitto ಬಹಳ ಟೈಮ್ ಆಯ್ತು ಸರ್, ಇಂಗ್ಲಿಷ್ ಅಂತೂ ಬರೋದೇ ಇಲ್ಲ. ಮನೆ ಒಳಗೂ ಕನ್ನಡನೇ ಮಾತಾಡ್ತೀವಿ, ಫ್ರೆಂಡ್ ಸರ್ಕಲ್ ಒಳಗೂ ಕನ್ನಡನೇ ಮಾತಾಡ್ತೀವಿ. ಸೊ ನಮಗೆ GK ಆಗಲಿ, ಬಯಾಲಜಿ ಆಗಲಿ ಅಥವಾ ಯಾವುದೇ ಇನ್ನಿತರ ಸಬ್ಜೆಕ್ಟ್ ಆಗಲಿ ಬಹಳ ಡಿಫಿಕಲ್ಟ್ ಆಗಿದೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಹಾಗಾದ್ರೆ ನಾವು ಮೊದಲು ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ ಕಲಿದ್ರೆ ಉಳಿದ ಸಬ್ಜೆಕ್ಟ್ಗಳು ನಮಗೆ ಈಸಿ ಆಗ್ತವೆ. ಸೊ ಬಯಾಲಜಿ ಜೊತೆಗೆ ನಾನು ನಿಮಗೆ ಇಂಗ್ಲಿಷ್ ಗ್ರಾಮರ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೂಡ ಕಲಿಸ್ತಾ ಇದ್ದೀನಿ, ರೈಟ್? ಸೊ ಹಿಯರ್ ಐ ಕಮ್ ಬ್ಯಾಕ್ ಟು ಮೈ ಟಾಪಿಕ್ಸ್. ದ ಫಸ್ಟ್ ಇನ್ ವರ್ಲ್ಡ್ ಮೇನ್. ಸೊ ಪ್ರಪಂಚದಲ್ಲಿ ಮೊದಲು ಮಾನವ ಚಂದ್ರ ಮೇಲೆ ಕಾಲಿಟ್ಟವು, ಈ ತರ ಪ್ರಶ್ನೆಗಳು ಬರ್ತವೆ. ಅದೇ ತರ ಫಸ್ಟ್ ಇನ್ ಫೀಮೇಲ್. ಸೂಪರ್ಲೇಟಿವ್ಸ್ ಆಫ್ ದ ವರ್ಲ್ಡ್, ಇದು ಬಹಳ ಕನ್ಫ್ಯೂಸಿಂಗ್ ಮಾಡ್ತದೆ ಸ್ಟೂಡೆಂಟ್ ಗೆ. ಸೂಪರ್ಲೇಟಿವ್ಸ್ ಆಫ್ ದ ವರ್ಲ್ಡ್, ಸೂಪರ್ಲೇಟಿವ್ ಅಂದ್ರೆ ಏನು ಮೊದಲು ಅದು ಗೊತ್ತಾಗುತ್ತೆ. ಸೂಪರ್ಲೇಟಿವ್ ನಿಮಗೆ ಗೊತ್ತಿದ್ರೆ ನಿಮ್ಮ ಸ್ಕೂಲ್ ಟೈಮ್ ಒಳಗೆ ನೀವು ಓದಿದ್ರೆ 3 ಡಿಗ್ರಿಗಳು ಬರ್ತಿದ್ವು. ಯಾವ್ಯಾವು? ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಮತ್ತು ಸೂಪರ್ಲೇಟಿವ್ ಡಿಗ್ರಿ. ಹೌದಾ? ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇಂಗ್ಲಿಷ್ ಒಳಗೆ. ಪಾಸಿಟಿವ್ ಅಂದ್ರೆ ಗುಡ್, ಕಂಪ್ಯಾರಿಟಿವ್ ಅಂದ್ರೆ ಬೆಟರ್, ಸೂಪರ್ಲೇಟಿವ್ ಅಂದ್ರೆ ಬೆಸ್ಟ್. ಸೊ ಸೂಪರ್ಲೇಟಿವ್ ಅರ್ಥ ಇಲ್ಲಿ ಏನು ಬರ್ತಾ ಇದೆ? ಹೈಯೆಸ್ಟ್ ಡಿಗ್ರಿ ಆಫ್ ಸಮಥಿಂಗ್. ಹೈಯೆಸ್ಟ್ ಡಿಗ್ರಿ ಆಫ್ ಸಮಥಿಂಗ್. ಹೈಯೆಸ್ಟ್ ಡಿಗ್ರಿ ಆಫ್ ಸಮಥಿಂಗ್ ಇಲ್ಲಿ ಏನರ್ಥ ಸರ್? ಇಲ್ಲಿ ಏನು ಬರ್ತಾ ಇದೆ? ಸೂಪರ್ಲೇಟಿವ್ ಆಫ್ ದ ವರ್ಲ್ಡ್ ಅಥವಾ ಸೂಪರ್ಲೇಟಿವ್ಸ್ ಆಫ್ ದ ಇಂಡಿಯಾ ಅಂದ್ರೆ ನಮ್ಮ ದೇಶದಲ್ಲಿ ಆಗಲಿ ಅಥವಾ ಪ್ರಪಂಚದಲ್ಲಿ ಆಗಲಿ ಸೊ ಅತಿ ದೊಡ್ಡ ಲಾಂಗೆಸ್ಟ್ ಡ್ಯಾಮ್ ಯಾವ್ದಿರಬಹುದು ಅಥವಾ ಟಾಲೆಸ್ಟ್ ಬಿಲ್ಡಿಂಗ್ ಯಾವ್ದಿರಬಹುದು, ರೈಟ್? ಈ ತರ ಪ್ರಶ್ನೆಗಳು ನಿಮಗೆ GK ಸ್ಟ್ಯಾಟಿಕ್ GK ನಲ್ಲಿ ಬರ್ತಾವೆ, 100% ಬರ್ತಾವೆ, ನೋ ಡೌಟ್, ರೈಟ್? ದೆನ್ ಕಂಟ್ರೀಸ್ ವಿತ್ ಕ್ಯಾಪಿಟಲ್ ಅಂಡ್ ದೇರ್ ಕರೆನ್ಸೀಸ್. ಕೆಲವು ಕ್ಯಾಪಿಟಲ್ಸ್ ಮತ್ತು ಅವ್ರ ಕರೆನ್ಸೀಸ್ ಗಳು ಹೇಗಿರ್ತವೆ, ಯಾವ ತರ ನಾವು ಪ್ರೊನೌನ್ಸ್ ಮಾಡ್ತೀವಿ, ಕರಿತೀವಿ. ಸೊ ಒಂದ್ ಎಕ್ಸಾಂಪಲ್ ಕೂಡ ನಿಮ್ಗೆ ಹೇಳ್ಕೊಡ್ತೀನಿ ಈಗ. ಸೊ ಯಾವ್ಯಾವ ಕಂಟ್ರಿನಲ್ಲಿ ನಾವು ರುಪಿ ಅಥವಾ ರುಪಿಯಾ ಅಂತ ಯೂಸ್ ಮಾಡ್ತೀವಿ, ಯಾವ್ಯಾವ ಕಂಟ್ರಿಗಳು ಅದಾವೆ ರುಪಿ ಅಥವಾ ರುಪಿಯಾ ಅಂತ ಯೂಸ್ ಮಾಡ್ತಾರೆ, ಅದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆ ನಂತರ So national monuments of major countries, ನಿಮಗೆ ಈಜಿಪ್ಟ್ ಗೊತ್ತಿರಬೇಕು. ಈಜಿಪ್ಟ್ ನಲ್ಲಿ ಯಾವ್ದು ಫೇಮಸ್ ಇದೆ?
ಓಕೆ ಯಾವುದು ಪಿರಾಮಿಡ್ಸ್ ರೈಟ್. ಆ ತರ ಪ್ರಶ್ನೆಗಳು ಕೂಡ ನಮ್ಮ ಜಿಕೆದಲ್ಲಿ ಬರ್ತಾವ. 7 ವಂಡರ್ಸ್ ಆಫ್ ದ ವರ್ಲ್ಡ್. ಓಕೆ ಪ್ರಪಂಚದ 7 ಅದ್ಭುತ ಸ್ಮಾರಕಗಳು ಯಾವ್ಯಾವ ಅದಾವ. ಓಕೆ ಅದರ ಬಗ್ಗೆ. ಆ ನಂತರ ಮೇಜರ್ ನ್ಯೂಸ್ ಏಜೆನ್ಸೀಸ್ ಆಫ್ ದ ವರ್ಲ್ಡ್ ಯಾವ್ಯಾವ ಏಜೆನ್ಸಿ ಅದಾವ. ಓಕೆ ಮೇನ್ ನ್ಯೂಸ್ ಏಜೆನ್ಸೀಸ್ಗಳು. ಓಕೆ CNN. ಓಕೆ ಈ ತರ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಈ ತರ ಏಜೆನ್ಸಿಗಳು ಅದಾವ. ಆ ನಂತರ ಮೇಜರ್ ನ್ಯೂಸ್ ಪೇಪರ್ ಆಫ್ ದಿ ವರ್ಲ್ಡ್ ಫಾರ್ ಎಕ್ಸಾಂಪಲ್ ನ್ಯೂಯಾರ್ಕ್ ಟೈಮ್ಸ್ ಇರಬಹುದು. ಓಕೆ ಸೊ ಲಂಡನ್ ಎಕ್ಸ್ಪ್ರೆಸ್ ಇರಬಹುದು. ಈ ತರ ಬೇರೆ ಬೇರೆ ನಾವು ಇವೆಲ್ಲ ಏನಂದ್ರೆ ಡಿಟೇಲ್ ಯಾವಾಗ ಕಲಿಬಹುದು, ನೀವು ನಮ್ಮ ಕ್ಲಾಸಿಗೆ ಬಂದಾಗ ಮಾತ್ರ ಇವೆಲ್ಲ ಡಿಟೇಲ್ ಹೇಳ್ಬಹುದು. ಓಕೆ ಇಲ್ಲಿಗಂದ್ರೆ ಈ ಕ್ಲಾಸ್ ಸಂಜಿತನ ಆಗ್ತದೆ ರೈಟ್. ಓಕೆ ನೆಕ್ಸ್ಟ್ ಫಾದರ್ಸ್ ಆಫ್ ದ ವೇರಿಯಸ್ ಫೀಲ್ಡ್. ಫಾದರ್ಸ್ ಆಫ್ ದ ವೇರಿಯಸ್ ಫೀಲ್ಡ್ ಅಂದ್ರೆ ಯಾವ ಫೀಲ್ಡ್ ನಲ್ಲಿ ಯಾರು ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ರೈಟ್. ಆ ತರ ಟಾಪಿಕ್ ಕೂಡ ನಮ್ಮ ಜಿಕೆನಲ್ಲಿ ಬರ್ತಾವೆ. ಸೊ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್. ಯುನೆಸ್ಕೋ ಅಂದ್ರೆ ಏನು ಬಹಳಷ್ಟು ಮಂದಿಗೂ ಇದು ಅಬ್ರಿವೇಷನ್ ಕೂಡ ಗೊತ್ತಿರೋದಿಲ್ಲ, ಶಾರ್ಟ್ ಫಾರ್ಮ್ ಗೊತ್ತಿರೋದಿಲ್ಲ. ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ ಯುನೆಸ್ಕೋ ರೈಟ್. ಸೊ ಇದನ್ನು 1 ಮಾರ್ಕ್ಸ್ ಕ್ವಶನ್ ನಿಮಗೆ ಬರಬಹುದು. ಆನಂತರ ಫೇಮಸ್ ಟೂರಿಸ್ಟ್ ಸ್ಪಾಟ್ಸ್ ಆಫ್ ಇಂಡಿಯಾ. ನಮ್ಮ ಭಾರತದಲ್ಲಿ ಯಾವ್ಯಾವ ಫೇಮಸ್ ಓಕೆ ಅತಿ ಫೇಮಸ್ ಓಕೆ ಸ್ಪಾಟ್ಸ್ ಅದಾವ, ಟೂರಿಸಂ ಸ್ಪಾಟ್ಸ್ ಅದಾವ. ಸೊ ಅದ್ರ ಬಗ್ಗೆ ಕೂಡ ಪ್ರಶ್ನೆ ಬರ್ತವೆ. ಇದು ಬಿಟ್ಟು ಏನೇನೇನು ಬರಬಹುದು. ಓಕೆ ಇಂಪಾರ್ಟೆಂಟ್ ಡೇಟ್ಸ್. ಓಕೆ ಸೊ ಆರ್ಮಿ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಓಕೆ 30th January ರೈಟ್. ಹೌದಾ ಕಮೆಂಟ್ ಮಾಡಿ. ಓಕೆ ಸೆಕ್ಷನ್ ಓಕೆ ಕಮೆಂಟ್ ಮಾಡಿ ಹೇಳಿ ಸರಿಯಾದ ತಪ್ಪಲ್ಲ ರೈಟ್. ಸೊ ಓಕೆ ಈಗ ನಾನು ಇಲ್ಲಿ ಹೇಳಿದೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಕಂಟ್ರೀಸ್ ಮತ್ತು ಕ್ಯಾಪಿಟಲ್. ಓಕೆ ಇಲ್ಲಿ ಶಾರ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ. ಓಕೆ ಕ್ಯಾಪಿಟಲ್ ಮತ್ತು ಕಂಟ್ರಿ ಸಾರಿ ಕ್ಯಾಪಿಟಲ್ ಅಂಡ್ ಕರೆನ್ಸಿ. ಕಂಟ್ರೀಸ್ ಈಸಿ ಆಗ್ತದೆ. ಕಂಟ್ರೀಸ್ ಓಕೆ ಯಾವ್ಯಾವ ಕಂಟ್ರಿ ಅದಾವ. ನಾವು ರುಪಿ ಅಥವಾ ರುಪಿಯಾ ಅಂತ ಮಾಡುವಂತ ದೇಶಗಳು. ಓಕೆ ಒಂದದ ನಮ್ಮ ಭಾರತ ಇಂಡಿಯಾ. ಆನಂತರ ಮಾಲ್ದೀವ್ಸ್. ಓಕೆ ಮಾಲ್ದೀವ್ಸ್. ದೆನ್ ಯಾವ್ದದ ಮಾರಿಷಸ್ ಅದ ರೈಟ್. ದೆನ್ ಇಂಡೋನೇಷಿಯಾ ಅದ ಓಕೆ ಇಂಡೋನೇಷಿಯಾ. ದೆನ್ ಯಾವ್ದದ ಇಂಡಿಯಾ ಆಯ್ತು, ಮಾಲ್ದೀವ್ಸ್ ಆಯ್ತು. ಓಕೆ ದೆನ್ ಮಾರಿಷಸ್, ಇಂಡೋನೇಷಿಯಾ. ದೆನ್ ಶ್ರೀಲಂಕಾ. ನಂತರ ಸೆಷಲ್ಸ್ ರೈಟ್. ನಂತರ ಪಾಕಿಸ್ತಾನ್ ಅಂಡ್ ಲಾಸ್ಟ್ ನೇಪಾಲ್. ಸೊ ಇಂಡೋನೇಷಿಯಾ ರೈಟ್. ಸಿ ಹಿಯರ್ ಸರ್ ಈಗ ನೀವು ಹೇಳ್ಬಹುದು ಈ ಎಲ್ಲಾ ಕಂಟ್ರೀಸ್ಗಳದಾವು. ಸೊ ಇವನ್ ನೆನಪು ಮಾಡ್ಕೊಳ್ಳೋದು ಹೇಗೆ ಬಹಳ ಕಠಿಣ ಆಗ್ತದೆ. ಹೌದಾ ಇಂಡಿಯಾ ನೆನಪಲ್ಲಿ ಇಟ್ಕೋಬೇಕು. ಆ ನಂತರ ನಿಮ್ಮ ಯಾವ್ದೆಲ್ಲ ಮಾಲ್ದೀವ್ಸ್ ನೆನಪಿಟ್ಕೋಬೇಕು, ಮಾರಿಷಸ್ ನೆನಪಲ್ಲಿ ಇಟ್ಕೋಬೇಕು. ಇಂಡೋನೇಷಿಯಾ, ಶ್ರೀಲಂಕಾ, ಸೆಷಲ್ಸ್, ಪಾಕಿಸ್ತಾನ್, ನೇಪಾಲ್. ವೆರಿ ಈಸಿ ಟು ರಿಮೆಂಬರ್. ಹೌ ಐ ಟೆಲ್ ಯು. ಸಿ ಇಲ್ಲಿ ಒಂದು ಶಾರ್ಟ್ ಟ್ರಿಕ್. IM ಮಿಸ್ PN ಅಂತ ನಾವು ಬರೆದ್ರೆ ಎಲ್ಲ ಆಗ್ತವೆ. ಹೇಗೆ? See, I stands for India, M stands for Maldives, and again M stands for Mauritius, and I stands for Indonesia, and S stands for Sri Lanka, again S stands for Seychelles, and P stands for Pakistan, and N stands for Nepal. ಹೌದಾ? ಇಷ್ಟು ನೆನಪು ಮಾಡುವುದು ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ಓಕೆ ಎಷ್ಟು 1 2 3 4 5 6 7 8 9. ಸೊ ಇಷ್ಟು ಆಲ್ಫಾಬೆಟ್ಸ್ ಗೊತ್ತಿದ್ರೆ ಅದು ಕನ್ಫ್ಯೂಸ್ ಆಯ್ತು. ಜಸ್ಟ್ I am Miss PN.
ನಿಮಗೆ ಇದು ಕಂಪಲ್ಸರಿ 1 ಮಾರ್ಕ್ಸ್ ಪ್ರಶ್ನೆ ಕೇಳಬಹುದು. ಯಾವಾಗ ಈ ಪ್ರಶ್ನೆ ಬರಬಹುದು ಅಂತ ನೀವು ಕೇಳಬಹುದು. ಸರ್, ಈ ಕರೆನ್ಸಿ ಬಗ್ಗೆ ಯಾವಾಗ ನಮಗೆ ಪ್ರಶ್ನೆ ಬರ್ತದೆ ಅಂದ್ರ ರೀಸೆಂಟ್ ಆಗಿ ಇನ್ ದ ಪಾಸ್ಟ್ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವಾಗ ಕಂಟ್ರಿಗೆ ಹೋಗಿದ್ದಾರೆ, ಓಕೆ, ಫಾರ್ ಎಕ್ಸಾಂಪಲ್ ಇಸ್ರಾಯೇಲ್ ಹೋಗಿರಬಹುದು, ಅಥವಾ ನ್ಯೂಯಾರ್ಕ್ ಅಂದ್ರೆ ಅಮೆರಿಕಾಗೆ ಹೋಗಿರಬಹುದು, ಅಥವಾ ಯಾವುದು ಶ್ರೀಲಂಕಾಗೆ ಹೋಗಿರಬಹುದು. ಸೊ ಇತ್ತೀಚಿನಲ್ಲಿ ಓಕೆ ರಾಷ್ಟ್ರಗಳನ್ನು ಭೇಟಿಯಾದಾಗ ಅದರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಬರ್ತದೆ. ಸೊ ನೀವು ಎಲ್ಲಾ ಕರೆನ್ಸಿಗಳನ್ನು ಓದಬೇಕು. ಆದರೆ ಸಮೀಪದಲ್ಲಿ ಎಕ್ಸಾಮ್ ಬರುವ ಸಮೀಪದಲ್ಲಿ ಇತ್ತೀಚೆಗೆ ಯಾವ್ಯಾವ ದೇಶಗಳಲ್ಲಿ ನಮ್ಮ ಪ್ರಧಾನಮಂತ್ರಿ ವಿಸಿಟ್ ಮಾಡಿದ್ದಾರೆ ಅದರ ಬಗ್ಗೆ ಕಂಪಲ್ಸರಿ ಕ್ವಶನ್, ಕರೆನ್ಸಿ ಮೇಲೆ ಕ್ವಶನ್ ಬಂದವು. ರೈಟ್, ಇದೇ ತರ ಇನ್ನೊಂದಿದೆ. ಓಕೆ, ಸೊ ದಟ್ ಈಸ್ ಯುಕೆ ಲೆಸ್ ಅಂತ, ಯುಕೆ ಲೆಸ್. ಸೊ ಇದನ್ನು ಕೂಡ ಒಂದು ಟ್ರಿಕ್ ಇದೆ, ಸೊ ಹೌ, see, this is countries and currency. So first is United Kingdom. Then okay, ಯಾವ country is United Kingdom ಆಗಿ ಪೌಂಡ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಪೌಂಡ್ ಅಥವಾ ಸ್ಟರ್ಲಿಂಗ್ ಅಂತ ಯೂಸ್ ಮಾಡ್ತಾರೆ. ಓಕೆ, ನಮ್ಮ ಇಂಡಿಯಾದಲ್ಲಿ ನಾವು ರುಪಿ ಅಂತೀವಲ್ಲ ಆ ತರ ಈ ಕಂಟ್ರೀಸ್ ಗಳಲ್ಲಿ ಪೌಂಡ್ ಅಂತ ಯೂಸ್ ಮಾಡ್ತಾರೆ. ಸೊ ಅವು ಯಾವ್ಯಾವ? ಯುನೈಟೆಡ್ ಕಿಂಗ್ಡಮ್, ಆ ನಂತರ ಲೆಬನಾನ್ ಇದೆ, ಆ ನಂತರ ಈಜಿಪ್ಟ್ ಇದೆ, ಆ ನಂತರ ಸಿರಿಯಾ ಇದೆ, ರೈಟ್, ಆ ನಂತರ ಸೌತ್ ಸುಡಾನ್ ಇದೆ, ಓಕೆ. ಈ ಕಂಟ್ರೀಸ್ ಗಳು ಏನದಾವ, ಓಕೆ, ತಮ್ಮ ಕರೆನ್ಸಿ ಆಸ್ ಅ ಪೌಂಡ್ ಅಂತ ಕರೀತಾರೆ. ಓಕೆ, ಪೌಂಡ್. ಸೊ ಇದನ್ನ ನೆನಪು ಮಾಡ್ಕೊಳ್ಳೋದು ಬಹಳ ಇದೆ. ಯುಕೆ ಲೆಸ್, ಓಕೆ, ಶುಗರ್ ಲೆಸ್ ಅಂತೀವಲ್ಲ ಅದೇ ತರ ಇಲ್ಲಿ ಯುಕೆ ಲೆಸ್. ಓಕೆ, ಯುಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಲೆಸ್ ಅಂದ್ರೆ ಲೆಬನಾನ್, ಇ ಅಂದ್ರೆ ಈಜಿಪ್ಟ್, ಎಸ್ ಅಂದ್ರೆ ಸಿರಿಯಾ, ಅಂಡ್ ಅಗೇನ್ ಎಸ್ ಅಂದ್ರೆ ಸೌತ್ ಸುಡಾನ್. ರೈಟ್, ಓಕೆ. ಇದು ಸ್ವಲ್ಪ ಮಾಹಿತಿ ನಿಮಗೆ ಜಿಕೆ ಬಗ್ಗೆ ಕೊಟ್ಟೆ, ಮತ್ತು ಕೆಲವೊಂದು ಟ್ರಿಕ್ಸ್ ಗಳು ಯೂಸ್ ಮಾಡಿ ನಾವು ಯಾವ ತರ ಜಿಕೆ ಅನ್ನು ಪ್ರಾಕ್ಟೀಸ್ ಮಾಡಬಹುದು ಅದರ ಬಗ್ಗೆ ಕೂಡ ಸ್ವಲ್ಪ ಹೇಳಿದ್ದೀನಿ. ಸೊ ಯಾವಾಗ ನೀವು ನಮ್ಮ ಕ್ಲಾಸಿಗೆ ಆಕ್ಚುಲಿ ಬರ್ತೀರಿ ಆವಾಗ ನಿಮಗೆ ಡಿಟೇಲ್ ಆಗಿ ಎಲ್ಲಾ ಟಾಪಿಕ್ ಗಳು ಕ್ಲಿಯರ್ ಮಾಡಿ ಕೊಡ್ತೀವಿ. ರೈಟ್, ಅದರ ನಂತರ ಸೊ ಇದರ ಜೊತೆಗೆ ನಿಮಗೆ ಇಂಗ್ಲಿಷ್ ಗ್ರಾಮರ್, ಓಕೆ, ಮತ್ತು ಸ್ಪೋಕನ್ ಇಂಗ್ಲಿಷ್ ಇದು ಬಹಳ ಕಡ್ಡಾಯವಾಗಿ ನೀವು ಮಾಡಬೇಕಾಗ್ತದೆ. ಯಾಕಂದ್ರೆ ಇಂಗ್ಲಿಷ್ ಇಲ್ಲ ಅಂದ್ರೆ ನೀವು ಯಾವುದೇ ಬೇರೆ ಟಾಪಿಕ್ ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಕಠಿಣ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಬ್ಬೊಬ್ಬರು ಟೀಚರ್ ನಮ್ಮ ಅಕಾಡೆಮಿಯಿಂದ ಸಿದ್ದು ಸರ್ ಅಂತ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಯಾಲಜಿ ಬಗ್ಗೆ. ಓಕೆ, ರೆಸ್ಪಿರೇಟರಿ ಸಿಸ್ಟಮ್ ಆಗಿರಬಹುದು, ಡೈಜೆಸ್ಟಿವ್ ಸಿಸ್ಟಮ್ ಆಗಿರಬಹುದು, ಅಥವಾ ಓಕೆ ಯಾವ್ದು ಇನ್ನೊಂದು ಓಕೆ ಸ್ಟಮಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ರು. ಸೊ ಈ ತರ ಎಲ್ಲಾ ವಿಷಯಗಳನ್ನು ನೀವು ಚೆನ್ನಾಗಿ ತಿಳ್ಕೋಬೇಕಂದ್ರೆ ನಿಮಗೆ ಇಂಗ್ಲಿಷ್ ಕಡ್ಡಾಯವಾಗಿ ಇರ್ತದೆ. ಓಕೆ, ಸೊ ಅಂಜಬೇಡ, ಇಂಗ್ಲಿಷ್ ಬರುವುದಿಲ್ಲ ನಮಗೆ ಗೊತ್ತಿದೆ, ಸೊ ಅದನ್ನು ಕಲಿಸುವ ಜವಾಬ್ದಾರಿ ನಮ್ದಾಗಿದೆ. ಓಕೆ, ಸೊ ಡೋಂಟ್ ವರಿ, ಐ ವಿಲ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ಇಂಗ್ಲಿಷ್, ಐ ವಿಲ್ ಮೇಕ್ ಯು ಟು ರೈಟ್ ಇನ್ ಇಂಗ್ಲಿಷ್, ಅಂಡ್ ಐ ವಿಲ್ ಮೇಕ್ ಯು ಟು ಸ್ಪೀಕ್ ಇನ್ ಇಂಗ್ಲಿಷ್. ರೈಟ್, ಇದರ ಜೊತೆಗೆ ಇಷ್ಟೇ ಹೇಳ್ತಾ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಅದು ಏನದ ಲೈಕ್ ಬಟನ್ ಏನದ ನೋಡಿ ಅದರಲ್ಲಿ ಜೋರಾಗಿ ಬರ್ತದೆ. ಓಕೆ, ಬಟ್ ಏನಾದ್ರೂ ನೀವು ಕಮೆಂಟ್ಗಳು ಇದ್ರೆ ಅದು ಓಕೆ ಕಮೆಂಟ್ ಸೆಕ್ಷನ್ ನಲ್ಲಿ ಮೆನ್ಷನ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.